ಹೆಲೋ, ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ಕ್ಲಾಸಲ್ಲಿ ನಾವು ಸಂಧಿಗಳನ್ನು ನೋಡ್ತಾ ಇದ್ವಿ. ಕನ್ನಡ ಸಂಧಿಯಲ್ಲಿ ಪ್ರಮುಖವಾಗಿ ಲೋಪ ಸಂಧಿಗಳ ಬಗ್ಗೆ ವಿವರಣೆಯನ್ನು ನೋಡಿದ್ವಿ. ಲೋಪ ಸಂಧಿ ಅಂದ್ರೇನು? ಪೂರ್ವ ಪದದಲ್ಲಿಯ ಒಂದು ಅಕ್ಷರ ಸಂಧಿ ಕಾರ್ಯದಲ್ಲಿ ಲೋಪವಾದರೆ ಅದನ್ನು ನಾವು ಲೋಪ ಕಾರ್ಯ ಅಂತ ಹೇಳ್ತೀವಿ. ಅಂದರೆ ಪೂರ್ವ ಪದದಲ್ಲಿರ್ತಕ್ಕಂಥ ಒಂದು ಅಕ್ಷರ ಸಂಧಿ ಪದದಲ್ಲಿ ಇಲ್ಲದಿದ್ದರೆ ಅದು ಲೋಪ ಸಂಧಿಯಾಗುತ್ತದೆ ಅಂತ ನೋಡಿದ್ವಿ. ಸುಮಾರು ಎಕ್ಸಾಂಪಲ್ಸನ್ನು ನಾನು ಕೊಟ್ಟಿದ್ದೆ, ಬಟ್ ಯಾರೂ ಕೂಡ ನೀವೇ ರಿಪ್ಲೈಯನ್ನು ಮಾಡಿದ್ದಿಲ್ಲ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಅದನ್ನು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಫಸ್ಟ್ ಇಲ್ಲಿ ನಾವೇನು ಮಾಡಿದ್ವಿ, ಇಲ್ಲೊಬ್ಬ ಅಂತಕ್ಕಂಥ ಉದಾಹರಣೆಯನ್ನು ನೋಡಿದ್ವಿ. ಇಲ್ಲೊಬ್ಬವನ್ನು ಯಾವ ರೀತಿ ಬರಿಬಹುದು? ಇಲ್ಲಿ ಪ್ಲಸ್ ಒಬ್ಬ, ಇಲ್ಲಿ ಒಬ್ಬ, ಇಲ್ಲಿ ಲೀ ಅಂದಲ್ಲಿ ನಮಗೇನಾಗ್ತದ, ಈ ಸ್ವರ ಬರ್ತದ. ಓ ಅಂದಲ್ಲಿ ಓ ಅಂತಕ್ಕಂಥ ಓ ಸ್ವರ ಬರ್ತದೆ. ಅಂದರೆ ಸ್ವರ ಸಂಧಿಗೆ ನಾವಿಲ್ಲಿ ಎಕ್ಸಾಂಪಲನ್ನು ನೋಡ್ತಿದ್ದೀವಿ. ಅದರಲ್ಲಿ ಲೋಪ ಸಂಧಿಯ ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಲೋಪ ಸಂಧಿಯನ್ನು ಬಿಡಿಸಿ ಬರೆದಾಗ ಏನಾಗ್ತದ, ಇಲ್ಲಿ ಪ್ಲಸ್ ಒಬ್ಬ, ಇಲ್ಲೊಬ್ಬ ಅಂತ ಉದಾಹರಣೆ ನೋಡ್ಬೋದು. ಇಲ್ಲಿ ಏನಾಗ್ತದ, ಇಲ್ಲಿ ಪೂರ್ವ ಪದದಲ್ಲಿಯ ಒಂದು ಅಕ್ಷರ, ಇದು ಪೂರ್ವ ಪದ, ಇದು ಉತ್ತರ ಪದ ಅಂತ ನಾವಿಲ್ಲಿ ಹೇಳ್ತೀವಿ. ಪೂರ್ವ ಪದದಲ್ಲಿಯ ಒಂದು ಅಕ್ಷರ ಸಂಧಿ ಕಾರ್ಯದಲ್ಲಿ ಲೋಪವಾದರೆ ಅದನ್ನು ಲೋಪ ಸಂಧಿ ಅಂತ ಕರಿತೀವಿ. ಎರಡನೇದು ಊರೂರು. ನಿನ್ನೆ ಬಿಡಿಸಿದ್ವಿ ಇದನ್ನು. ಊರೂರು ಅಂತಂದರೆ ಊರು ಪ್ಲಸ್ ಊರು ಮಾಡಿದರೆ ಊರೂರು. ಇಲ್ಲಿಯೂ ಕೂಡ ಊ ಅಂತಕ್ಕಂಥ ಸ್ವರ ಬರ್ತದ, ಇಲ್ಲಿಯೂ ಕೂಡ ಊ ಅಂತಕ್ಕಂಥ ಸ್ವರ ಬರ್ತದೆ. ನೆಕ್ಸ್ಟು ಹೇಳಿಲ್ಲ. ಏನು? ಹೇಳಿಲ್ಲ ಅಂತಕ್ಕಂಥದ್ದು. ಹೇಳಿಲ್ಲ ಪದವನ್ನು ಬಿಡಿಸಿ ಬರೆದ್ರೆ ಏನಾಗ್ತದೆ, ಹೇಳು ಪ್ಲಸ್ ಇಲ್ಲ, ಹೇಳಿಲ್ಲ ಅಂತಕ್ಕಂಥದ್ದು. ಹೇಳು ಊ ಬರ್ತದೆ. ಇಲ್ಲಿ ಊ ಮತ್ತು ಈಗಳೇನಾಗ್ತಾವೆ, ಎರಡು ಸ್ವರಗಳು ಬರ್ತವೆ. ಹೇಳಿಲ್ಲ ಅಂತಕ್ಕಂಥದ್ದನ್ನು ಕಾಣ್ಬೋದು. ನಾಡೋಜ, ನಾಡೋಜ ಅಂತಕ್ಕಂಥ ಪದ ಕೂಡ ನಾನು ಕೊಟ್ಟಿದ್ದೆ. ನಾಡು ಪ್ಲಸ್ ಓಜ, ನಾಡು ಪ್ಲಸ್ ಓಜ, ನಾಡೋಜ. ನಾಡು ಊ ಬರ್ತದ, ಇಲ್ಲಿ ಓ ಸ್ವರ ಬರ್ತದ. ನಾಡೋಜ ಅಂತಕ್ಕಂಥದ್ದನ್ನು ಹೇಳ್ಬೋದು. ನಂತರ ಸುತ್ತೋಲೆ. ಸುತ್ತೋಲೆ, ಸುತ್ತು ಪ್ಲಸ್ ಓಲೆ, ಸುತ್ತೋಲೆ. ಊ ಸ್ವರ ಬರ್ತದ, ಇಲ್ಲಿ ಓ ಸ್ವರ ಬರ್ತದ, ಸುತ್ತೋಲೆ ಆಗ್ತದ. ಹಣದಾಸೆಗೆ. ಹಣದಾಸೆಗೆ, ಹಣದ ಬಿಡಿಸಿ ಬರೆದಾಗ ಯಾವ ರೀತಿ ಆಗ್ತದ, ಹಣದ ಪ್ಲಸ್ ಆಸೆಗೆ, ಹಣದ ಆಸೆಗೆ. ದ ಇಲ್ಲಿ ಏನಾಗ್ತದ, ಸ್ವರ ಬರ್ತದ, ಇಲ್ಲಿ ಆ ಸ್ವರ ಬರ್ತದ. ಅಂತಕ್ಕಂಥ ಸ್ವರ ಪೂರ್ವ ಪದದಲ್ಲಿಯ ಸ್ವರ ಏನಾಗ್ತದ, ಇಲ್ಲಿ ಲೋಪ ಆಗ್ತದ ಸಂಧಿ ಕಾರ್ಯದಲ್ಲಿ. ಆದ್ದರಿಂದ ಇದನ್ನು ಏನಂತ ಕರಿತೀವಿ, ಲೋಪ ಸಂಧಿ ಅಂತ ಕರಿತೀವಿ. ಎರಡನೇ ಉದಾಹರಣೆಯನ್ನು ನೋಡೋದಾದರೆ, ಎರಡನೇ ಒಂದು ವಿಧವನ್ನು ನೋಡೋದಾದರೆ, ಸ್ವರಲೋಪ ಸಂಧಿಯಲ್ಲಿ ಸ್ವರ ಸಂಧಿಗಳಲ್ಲಿ ಎರಡನೇ ಸಂಧಿ ಯಾವುದು, ಆಗಮ ಸಂಧಿ ಅಂತಕ್ಕಂಥದ್ದು. ಎರಡನೇ ವಿಧ ಯಾವುದು, ಆಗಮ ಸಂಧಿ ಅಂತಕ್ಕಂಥದ್ದು. ಆಗಮ ಸಂಧಿ ಅಂತಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲಿಯೂ ಎಲ್ಲ ಅಕ್ಷರಗಳು ಸಂಧಿ ಪದದಲ್ಲಿ ಇರುವುದಲ್ಲದೆ ಹೊಸದಾಗಿ ಯ ವ ಲ, ಹೊಸದಾಗಿ ಯ ವ ಲ ವ್ಯಂಜನಗಳು ಆಗಮವಾಗಿ ಸೇರಿದರೆ ಅದನ್ನು ನಾವಿಲ್ಲಿ ಆಗಮ ಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದ ಮತ್ತು ಉತ್ತರ ಪದಗಳು ಎರಡರಲ್ಲಿಯ ಎಲ್ಲ ಅಕ್ಷರಗಳು ಸಂಧಿ ಪದದಲ್ಲಿದ್ದು ಹೊಸದಾಗಿ ಯ ವ ಲ ಅಂತಕ್ಕಂಥ ವ್ಯಂಜನಗಳು ಆಗಮವಾಗಿ ಸೇರಿದರೆ ಅದನ್ನು ನಾವಿಲ್ಲಿ ಆಗಮ ಸಂಧಿ ಅಂತ ಕರಿತೀವಿ. ಇದರಲ್ಲಿ ಯಕಾರಾಗಮನ ಸಂಧಿ, ಯಕಾರಾಗಮನ ಸಂಧಿ, ವಕಾರಾಗಮನ ಸಂಧಿ, ವಕಾರಾಗಮನ ಸಂಧಿ ಮತ್ತು ಲಕಾರಾಗಮನ ಸಂಧಿ ಅಂತ ಮೂರು ವಿಧಗಳನ್ನು, ಲಕಾರಾಗಮನ,
ಲಕಾರಾಗಮನ ಸಂಧಿ ಅಂತಕ್ಕಂಥ ವಿಧಗಳನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಇಲ್ಲಿ ಯಕಾರಾಗಮನ ಸಂಧಿದಾಗ ಯಾವ ಸ್ವರ ಬರ್ತವೆ? ಯಕಾರಾಗಮನ ಸಂಧಿದಾಗ ಆ, ಇ, ಈ, ಎ, ಐ, ಓ. ಈ ಸ್ವರಗಳ ಮುಂದೆ ಸ್ವರ ಬಂದರೆ ಏನಾಗ್ತದ? ಈ ಸ್ವರಗಳ ಮುಂದೆ ಸ್ವರ ಬಂದರೆ ಇಲ್ಲಿ ಏನಾಗ್ತದ? ಯ ವ್ಯಂಜನವಾಗಿ ಬರ್ತದ. ಆ, ಇ, ಎ, ಐ, ಓ. ಈ ಸ್ವರಗಳ ಮುಂದೆ ಸ್ವರ ಬಂದರೆ, ಸಂಧಿ ಪದದಲ್ಲಿ ಸ್ವರ ಬಂದರೆ ಯ ವ್ಯಂಜನವಾಗಿ ಹೊಸದಾಗಿ ಆಗಮವಾಗುವುದು. ಆದ್ದರಿಂದ ಇದನ್ನು ಯಕಾರಾಗಮನ ಸಂಧಿ ಅಥವಾ ಆಗಮ ಸಂಧಿ ಅಂತ ಇಲ್ಲಿ ಕರೆಯಲಾಗ್ತದೆ. ಸೊ ನಂತರ ಇಲ್ಲಿ ಯಕಾರಾಗಮನ ಸಂಧಿಗೆ ಉದಾಹರಣೆಯನ್ನು ನಾವು ನೋಡೋದಾದರೆ, ಯಕಾರಾಗಮನ ಸಂಧಿಗೆ ಉದಾಹರಣೆ ಕಾಯದೆ. ಸೊ ಇದು ಯಕಾರಾಗಮನ ಸಂಧಿಗೆ ಉದಾಹರಣೆ. ಇದನ್ನು ಬಿಡಿಸಿ ಬರೆದಾಗ ಯಾವ ರೀತಿ ಆಗ್ತದೆ? ಕ ಪ್ಲಸ್ ಅದೆ, ಕಾಯದೆ, ಕ ಪ್ಲಸ್ ಅದೆ ಕಾಯದೆ. ಇಲ್ಲಿ ಕ ಆ ಸ್ವರ ಅದ, ಇಲ್ಲಿ ನೋಡಿ ಆ ಸ್ವರ ಅದ, ಈ ಸ್ವರದ ಮುಂದೆ ಮತ್ತೆ ಸ್ವರ ಬಂದದ, ಅ ಅಂತಕ್ಕಂಥ ಮತ್ತೊಂದು ಸ್ವರ ಬಂದದ. ಸೊ ಈ ಸ್ವರದ ಮುಂದೆ ಈ ಸ್ವರಗಳ ಮುಂದೆ ಸ್ವರ ಬಂದು ಸಂಧಿ ಆದರೆ ಏನಾಗ್ತದೆ? ಯ ಇಲ್ಲಿ ಆಗಮವಾಗಿ ಬರ್ತದ. ಆದ್ದರಿಂದ ಇದನ್ನು ಯಕಾರಾಗಮನ ಸಂಧಿ ಅಂತ ಕರೆಯಲಾಗ್ತೈತಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಕೈಯನ್ನು. ಸೊ ಇದನ್ನು ಬಿಡಿಸಿ ಬರೆದಾಗ ಯಾವ ರೀತಿ ಆಗ್ತದ? ಕೈ ಪ್ಲಸ್ ಅನ್ನು, ಕೈಯನ್ನು. ಇಲ್ಲಿ ಐ ಅದ, ಇಲ್ಲಿ ಅ ಅದ. ಸೊ ಐ ಸ್ವರದ ಮುಂದೆ ಮತ್ತೆ ಸ್ವರ ಬಂದದ, ಆದ್ದರಿಂದ ಇಲ್ಲಿ ಯ ಆಗಮವಾಗಿ ಬಂದಿದ ಅನ್ನೋದನ್ನು ಕಾಣ್ಬೋದು. ಸೊ ಈ ರೀತಿಯಾಗಿ ನಾವು ಯಕಾರಾಗಮನ ಸಂಧಿಗೆ ಉದಾಹರಣೆಯನ್ನು ನೋಡಲಾಗ್ತದೆ. ಸೊ ನಂತರ ಇಲ್ಲಿ ವಕಾರಾಗಮನ ಸಂಧಿ ಅಂತ ಬರ್ತದೆ. ಸೊ ಇದರಲ್ಲೇ ಇಲ್ಲಿ ಹೇಳಿದ್ನೆಲ್ಲ ವಕಾರಾಗಮನ ಸಂಧಿ. ಇಲ್ಲಿ ಏನು ಬರ್ತದೆ? ವಕಾರಾಗಮನ ಸಂಧಿಯಲ್ಲಿ ಉ, ರು, ಓ, ಔ. ಈ ಸ್ವರಗಳ ಮುಂದೆ ಸ್ವರ ಬಂದರೆ ಏನಾಗ್ತದ? ಈ ಸ್ವರಗಳ ಮುಂದೆ ಇಲ್ಲೂ ಕೂಡ ಸ್ವರ ಬಂದರೆ ವ ವ್ಯಂಜನವಾಗಿ ಬರ್ತದ. ಉ, ರು, ಓ, ಔ. ಈ ಸ್ವರಗಳ ಮುಂದೆ ಸ್ವರ ಬಂದರೆ ವ ಇಲ್ಲಿ ವ್ಯಂಜನವಾಗಿ ಬಂದರೆ ಅದನ್ನು ನಾವು ವಕಾರಾಗಮನ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಗುವನ್ನು ಅನ್ನೋದನ್ನು ನೋಡೋಣ. ಸೊ ಮಗುವನ್ನು ಇದನ್ನು ಬಿಡಿಸಿ ಬರೆದಾಗ ಯಾವ ರೀತಿ ಆಗ್ತದ? ಮಗು ಪ್ಲಸ್ ಅನ್ನು, ಮಗು, ಉ ಪ್ಲಸ್ ಅ. ಇಲ್ಲಿ ಉ ಪ್ಲಸ್ ಅ ಅಂದರೆ ಇಲ್ಲಿ ಸ್ವರ ಅದ, ಈ ಸ್ವರದ ಮುಂದೆ ಮತ್ತೆ ಸ್ವರ ಬಂದದ, ಆ ಕಾರಣದಿಂದ ಏನಾಗ್ತದ? ಸಂಧಿ ಕಾರ್ಯದಲ್ಲಿ ವ ಆಗಮವಾಗಿ ಬರ್ತದ. ಆದ್ದರಿಂದ ಇದನ್ನು ವಕಾರಾಗಮನ ಸಂಧಿ ಅಂತ ಕರೆಯಲಾಗ್ತದೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಗೋವನ್ನು. ಸೊ ಇದನ್ನು ಬಿಡಿಸಿ ಬರೆದಾಗ ಏನಾಗ್ತದ? ಗೋ ಪ್ಲಸ್ ಅನ್ನು, ಗೋವನ್ನು, ಓ ಇಲ್ಲಿ ಸ್ವರ ಬರ್ತದ, ಇಲ್ಲಿ ಅ ಸ್ವರ ಬರ್ತದ. ಸೊ ಗೋವನ್ನು ಸ್ವರದ ಮುಂದೆ ಸ್ವರ ಬಂದಾಗ ವ ವ್ಯಂಜನ ಆಗ್ತದ. ಆ ಕಾರಣದಿಂದ ಇದನ್ನು ಲಕಾರಾಗಮನ ಸಂಧಿ ಅಂತ ಕರಿತೀವಿ. ಸೊ ಇದು ನಂತರ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಗುರುವಿಗೆ ಅನ್ನೋದನ್ನು ನೋಡೋಣ. ಸೊ ಗುರುವಿಗೆ, ಗುರು ಪ್ಲಸ್ ಹೀಗೆ ಗುರುವಿಗೆ. ಇಲ್ಲಿ ಉ ಬರ್ತದ, ಇಲ್ಲಿ ಈ ಬರ್ತದ. ಸೊ ಸ್ವರದ ಮುಂದೆ ಉ ಸ್ವರದ ಮುಂದೆ ಈ ಸ್ವರ ಬಂದಾಗ ವ ಇಲ್ಲಿ ಆಗಮವಾಗಿ ಬರ್ತದ. ಆದ್ದರಿಂದ ಇದನ್ನು ವಕಾರಾಗಮನ ಸಂಧಿ ಅಂತ ಕರೆದರು. ಸೊ ನೆಕ್ಸ್ಟು ಲಕಾರಾಗಮನ ಸಂಧಿ ಅಂತಕ್ಕಂಥದ್ದು ಬರ್ತದೆ. ಸೊ ಲಕಾರಾಗಮನ ಸಂಧಿ ಅಂತಂದರೆ, ಲಕಾರಾಗಮನ ಸಂಧಿ ಇದು ಆಗಮ ಸಂಧಿಯಲ್ಲಿ ಬರ್ತಕ್ಕಂಥ 3 ಅಕ್ಷರಗಳ ವ್ಯತ್ಯಾಸವನ್ನು ಹೇಳಲಾಗ್ತದೆ. ಸೊ ಲಕಾರಾಗಮನ ಸಂಧಿಯಂತೆ ಪದಾಂತ್ಯ ಅಸ್ವರಕ್ಕೆ, ಪದಾಂತ್ಯ ಅಸ್ವರಕ್ಕೆ
ಸ್ವರಾದಿ ಶಬ್ದವಾಗಲಿ ಅಥವಾ ನಿಪಾತವಾಗಲಿ ಪರವಾದರೆ, ಸ್ವರಾದಿ ಶಬ್ದವಾಗಲಿ ಅಥವಾ ನಿಪಾತವಾಗಲಿ ಪರವಾದರೆ ಇಲ್ಲಿ ಏನಾಗ್ತದೆ, ಲ ವ್ಯಂಜನವಾಗಿ ಹೊಸದಾಗಿ ಲ ವ್ಯಂಜನ ಆಗಿ ಆಗಮವಾಗ್ತದೆ. ಆದ್ದರಿಂದ ಇದನ್ನು ಲಕಾರಾಗಮನ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ಅದರಿಂದಲೇ ಅಂತ ತಗೊಳ್ಳಿ. ಸೊ ಅದರಿಂದಲೇ ಇಲ್ಲಿ ಲ ವ್ಯಂಜನ ಆಗಮವಾಗಿ ಬಂದದ ಗೊತ್ತಾಗ್ತದೆ. ಸೊ ಇದನ್ನು ಬಿಡಿಸಿ ಬರೆದಾಗ ಹೇಗಾಗ್ತದೆ, ಅದರಿಂದ ಪ್ಲಸ್ ಎ, ಅದರಿಂದ ಪ್ಲಸ್ ಎ, ಅದರಿಂದಲೇ. ಇಲ್ಲಿ ಅ ಸ್ವರ ಅದ, ಇಲ್ಲಿ ಎ ಸ್ವರ ಅದ. ಸೊ ಪದಾಂತ್ಯ ಅಸ್ವರಕ್ಕೆ, ಪದದ ಅಂತ್ಯ ಯಾವುದು, ಅದರಿಂದ, ದ ಇಲ್ಲಿ ಅಸ್ವರ ಅದ. ಪದಾಂತ್ಯ ಅಸ್ವರಕ್ಕೆ ಸ್ವರಾದಿ ಶಬ್ದವಾಗಲಿ ಅಥವಾ ನಿಪಾತವಾಗಲಿ ಪರವಾದರೆ ಅದನ್ನು ನಾವು ಏನಂತ ಹೇಳ್ತೀವಿ, ಲ ವ್ಯಂಜನ ಆಗಮವಾಗಿ ಬರ್ತದೆ. ಆದ್ದರಿಂದ ಇದನ್ನು ಲಕಾರಾಗಮನ ಸಂಧಿ ಅಂತ ಕರಿದ್ವಿ. ಹಾಗಿದ್ದಾಗ ನಿಪಾತ ಅಂತಂದರೆ ಯಾವ್ಯಾವ ಬರ್ತವೆ, ಉ ಬರ್ತದೆ ಮತ್ತು ಎ ಅಕ್ಷರಗಳು ಬರ್ತವೆ. ಎರಡೂ ಅಕ್ಷರಗಳು ಬಂದಾಗ ಏನಾಗ್ತದೆ, ಅದನ್ನು ಲಕಾರಾಗಮನ ಸಂಧಿ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ನೋಡುತ್ತಲೂ ಅಂತ ಬಂದಾಗ, ಅಂದರೆ ನೋಡುತ್ತಾ ಬಿಡಿಸಿ ಬರೆದಾಗ ನೋಡುತ್ತಾ ಪ್ಲಸ್ ಉ, ನೋಡುತ್ತಲೂ, ಅ ಪ್ಲಸ್ ಉ ಇಲ್ಲಿ ಆಗಮವಾಗೈತಿ. ಸೊ ಇಲ್ಲೇನಾಗ್ತದೆ, ನೋಡುತ್ತಲೂ, ಲೂ ಅಂದರೆ ಲ ಇಲ್ಲಿ ಆಗಮವಾಗಿ ಬಂದಿದೆ. ಆದ್ದರಿಂದ ಇದನ್ನು ಲಕಾರಾಗಮನ ಸಂಧಿ ಅಂತ ಹೇಳಲಾಗ್ತದೆ. ಸೊ ಇದಿಷ್ಟು ಎರಡೂ ಪ್ರಮುಖ ಲೋಪ ಸಂಧಿ ಮತ್ತು ಆಗಮ ಸಂಧಿಗಳ ಒಂದು ವಿವರಣೆ ಅಂತ ಹೇಳ್ಬೋದು. ಕ್ಲಾಸ್ ಇಷ್ಟ ಆಗ್ತಿದ್ರೆ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕ್ಲಾಸನ್ನು ಜಾಸ್ತಿ ನೋಡಿ ನೀವು ಟಾಪಿಕನ್ನು ತಿಳಿದುಕೊಳ್ಬೋದು. ಥ್ಯಾಂಕ್ ಯು.